ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ನಾಳೆ ಪರಮ ಪುಣ್ಯಕರವಾದ ಅಕ್ಷಯ ತೃತೀಯದ ಸುದಿನ. ಅಕ್ಷಯ ತೃತೀಯ ಎಂದರೆ ನಾವು ಮಾಡುವ ಕೆಲಸ ಕಾರ್ಯಗಳಿಗೆ ಅಕ್ಷಯ ಫಲವನ್ನು ಸಂಪನ್ನಗೊಳಿಸುವ ಹಬ್ಬ. ಶುಭ ಕಾರ್ಯಗಳನ್ನು ಕೈಗೊಳ್ಳಲು ಮತ್ತು ದಾನ ಧರ್ಮಾದಿಗಳಂತಹ ಪುಣ್ಯ ಕೆಲಸಗಳನ್ನು ಮಾಡಲು ಅಕ್ಷಯ ತೃತೀಯಕ್ಕಿಂತಲೂ ಸುದಿನ ಬೇರೊಂದಿಲ್ಲ. ಈ ದಿನ ನಾವು ಯಾವುದೇ ವಸ್ತುವನ್ನು ದಾನವಾಗಿ ನೀಡಿದರೂ ಸಹ ಅದು ಅಗಣಿತವಾಗಿ ಅಕ್ಷಯಗೊಂಡು ನಮ್ಮ ಬಳಿ ಮರಳಿ ಬರುತ್ತದಂತೆ. ಅಲ್ಲದೆಯೇ ಈ ದಿನ ನಾವು ಮಾಡುವಂತಹ ದಾನದಿಂದ ಅನೇಕ ಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತವೆ. ಆತ್ಮೀಯರೇ, ಅಕ್ಷಯ ತೃತೀಯದಂದು ಯಾವ ಯಾವ ವಸ್ತುಗಳನ್ನು ದಾನವಾಗಿ ನೀಡುವುದು ಉತ್ತಮ ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ. ಜಲದಾನ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಉದಕ ದಾನ. ಅಕ್ಷಯ ತೃತೀಯ ವೈಶಾಖ ಮಾಸದಲ್ಲಿ ಬರುತ್ತದೆ. ವೈಶಾಖ ಮಾಸವು ಸುಡು ಬಿಸಿಲಿನ ಕಾಲವಾಗಿರುತ್ತದೆ. ಹೀಗಾಗಿ ಈ ದಿನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನೀರು ತುಂಬಿದ ಮಡಿಕೆಯನ್ನು ದಾನವಾಗಿ ನೀಡಬೇಕು. ಅಕ್ಷಯ ತೃತೀಯದ ದಿನ ಉದಕ ದಾನ ಮಾಡುವುದರಿಂದ ಸಂತಾನವಿಲ್ಲದೆ ಕೊರಗುವವರಿಗೂ ಸಹ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ. ಅಕ್ಷಯ ತೃತೀಯದ ದಿನ ನೀರು ತುಂಬಿದ ಮಡಿಕೆಯನ್ನು ದಾನ ಮಾಡುವುದರಿಂದ ಜಾತಕದಲ್ಲಿನ ಚಂದ್ರನ ಸ್ಥಾನ ಬಲಗೊಳ್ಳುತ್ತದೆ ಹಾಗೂ ಸಾವಿನ ನಂತರ ಪರಲೋಕದಲ್ಲಿ ನೀರಿಲ್ಲದೆ ಪರದಾಡಬೇಕಾಗಿರುವುದಿಲ್ಲ. ಈ ದಿನ ಪ್ರಾಣಿ ಪಕ್ಷಿಗಳಿಗೂ ಸಹ ಕುಡಿಯಲು ನೀರನ್ನು ಕೊಟ್ಟರೆ ಸದ್ಗತಿ ಪ್ರಾಪ್ತವಾಗುತ್ತದೆ. ಪಾದರಕ್ಷೆ ಹಾಗೂ ಕೊಡೆದಾನ. ಅಕ್ಷಯ ತೃತೀಯ ಸುಡು ಬಿಸಿಲಿನ ಬೇಸಿಗೆಯ ಕಾಲದಲ್ಲಿ ಬಂದಿರುತ್ತದೆ. ಹಾಗಾಗಿಯೇ ಬಿಸಿಲಿನ ಬೇಗೆಯಿಂದ ಪಾದಗಳನ್ನು ರಕ್ಷಿಸಿಕೊಳ್ಳಲು ಬಡವರಿಗೆ ಪಾದರಕ್ಷೆಗಳನ್ನು ಮತ್ತು ಛತ್ರಿಗಳನ್ನು ದಾನವಾಗಿ ನೀಡಬೇಕು. ಬೇಸಿಗೆಯಲ್ಲಿ ನಾವು ದಾನವಾಗಿ ನೀಡಿದ ಪಾದರಕ್ಷೆ ಮತ್ತು ಛತ್ರಿಗಳನ್ನು ಬಳಸುವ ವ್ಯಕ್ತಿ ಸಂತೃಪ್ತಿಗೊಂಡರೆ ನಮಗೆ ಅಪಾರವಾದ ಪುಣ್ಯ ಪ್ರಾಪ್ತವಾಗುತ್ತದೆ. ಅನ್ನದಾನ. ಎಲ್ಲ ದಾನಕ್ಕಿಂತ ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಅಕ್ಷಯ ತೃತೀಯದ ದಿನ ಅನ್ನದಾನವನ್ನು ಮಾಡಿದರೆ ಅನಂತ ಪುಣ್ಯ ಪ್ರಾಪ್ತವಾಗುತ್ತದೆ. ಏಕೆಂದರೆ ಅಕ್ಷಯ ತೃತೀಯದಂದೇ ತಾಯಿ ಅನ್ನಪೂರ್ಣೇಶ್ವರಿಯ ಜನ್ಮವಾದದ್ದು. ಹಾಗಾಗಿ ಅಕ್ಷಯ ತೃತೀಯದಂದು ಅನ್ನದಾನವನ್ನು ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ ದೊರೆಯುತ್ತದೆ. ನಮ್ಮ ಇಡೀ ಕುಟುಂಬಕ್ಕೆ ಎಂದಿಗೂ ಸಹ ಆಹಾರಕ್ಕೆ ತೊಂದರೆಯೇ ಉಂಟಾಗುವುದಿಲ್ಲ. ಅನ್ನದಾನದ ಪುಣ್ಯ ಶಾಶ್ವತವಾಗಿರುತ್ತದೆ. ಜೀವನದಲ್ಲಿ ಅನ್ನದಾನ ಮಾಡುವ ವ್ಯಕ್ತಿಯು ಪರಲೋಕಕ್ಕೆ ಹೋದ ನಂತರವೂ ಸಹ ಯಾವುದೇ ಸಮಸ್ಯೆಯನ್ನು ಎದುರಿಸುವುದಿಲ್ಲ. ಬಾರ್ಲಿ ದಾನ. ಅಕ್ಷಯ ತೃತೀಯದಂದು ಬಾರ್ಲಿ ದಾನ ಮಾಡುವ ಸಂಪ್ರದಾಯವೂ ಸಹ ಇದೆ. ಬಾರ್ಲಿಯು ಭೂಮಿಯ ಮೇಲಿರುವ ಅತ್ಯಂತ ಹಳೆಯ ಧಾನ್ಯಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಹಾಗಾಗಿಯೇ ಇದು ಚಿನ್ನದಷ್ಟೇ ಮೌಲ್ಯಯುತವಾಗಿದೆ. ವಿವಿಧ ಪೂಜಾ ವಿಧಿವಿಧಾನಗಳಲ್ಲಿ ಹೋಮ ಹವನಗಳಲ್ಲಿ ಬಾರ್ಲಿಯನ್ನು ಬಳಸಲಾಗುತ್ತದೆ. ಅಕ್ಷಯ ತೃತೀಯದಂದು ಬಾರ್ಲಿಯನ್ನು ದಾನ ಮಾಡಿದರೆ ಚಿನ್ನ ದಾನ ಮಾಡಿದ ಫಲ ನಮ್ಮದಾಗುತ್ತದೆ. ಈ ದಿನ ಬಾರ್ಲಿ ದಾನ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ವೃದ್ಧಿಯಾಗುತ್ತದೆ. ವಸ್ತ್ರದಾನ. ಮಾನವನ ಮೂಲಭೂತ ಅಗತ್ಯಗಳಲ್ಲಿ ವಸ್ತ್ರವೂ ಸಹ ಪ್ರಮುಖವಾದದ್ದು. ಅಕ್ಷಯ ತೃತೀಯದ ದಿನದಂದು ಬಡವರಿಗೆ, ಸತ್ಪಾತ್ರರಿಗೆ, ಅನಾಥಾಶ್ರಮಗಳಿಗೆ ಅಥವಾ ವೃದ್ಧಾಶ್ರಮಗಳಿಗೆ ವಸ್ತ್ರದಾನವನ್ನು ನೀಡಬೇಕು. ವಿಶೇಷವಾಗಿ ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆಗಳನ್ನು ಈ ದಿನ ದಾನವಾಗಿ ನೀಡಿದರೆ ರೋಗ ರುಜಿನಗಳೆಲ್ಲ ನಿವಾರಣೆಯಾಗುತ್ತದೆ. ವಸ್ತ್ರದಾನ ಮಾಡಿದರೆ ಚಿನ್ನದಾನಕ್ಕೆ ಸಮನಾದ ಪುಣ್ಯ ಬರುತ್ತದೆ. ಅಷ್ಟು ಮಾತ್ರವಲ್ಲದೆ ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯ ಕೃಪಾಶೀರ್ವಾದ ನಮ್ಮದಾಗುತ್ತದೆ. ಶ್ರೀಗಂಧದ ದಾನ. ಹಿಂದೂ ಸಂಪ್ರದಾಯದಲ್ಲಿ ಶ್ರೀಗಂಧಕ್ಕೆ ವಿಶೇಷವಾದ ಸ್ಥಾನವಿದೆ. ಶ್ರೀಗಂಧವನ್ನು ಪ್ರತಿ ದೇಗುಲದಲ್ಲಿಯೂ ಸಹ ದೇವರ ಪೂಜೆಗೆ ಬಳಸಲಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಮಹಾವಿಷ್ಣು ದೇವರಿಗೆ ಶ್ರೀಗಂಧ ಬಹಳ ಇಷ್ಟ. ಅಕ್ಷಯ ತೃತೀಯದಂದು ಶ್ರೀಗಂಧ ದಾನವನ್ನು ಮಾಡಿದರೆ ಅಪಘಾತಗಳ ಅಪಾಯ ಮತ್ತು ಶತ್ರು ಭಯದಿಂದ ಮುಕ್ತಿ ದೊರೆಯುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಂಪು ಮತ್ತು ಬಿಳಿ ಶ್ರೀಗಂಧ ದಾನವು ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಪುಸ್ತಕ ದಾನ. ಅಕ್ಷಯ ತೃತೀಯದಂದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನಾಗಲಿ ಅಥವಾ ಲೇಖನಿಗಳನ್ನಾಗಲಿ ದಾನವಾಗಿ ನೀಡಬೇಕು. ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಇರುವ ಜನರಿಗೆ ಈ ದಿನ ಪಂಚಾಂಗ ಹಾಗೂ ಭಗವದ್ಗೀತೆಗಳನ್ನು ದಾನವಾಗಿ ನೀಡಬಹುದು. ಕಲ್ಲುಪ್ಪು ದಾನ. ಅಕ್ಷಯ ತೃತೀಯದಂದು ಕಲ್ಲುಪ್ಪು ದಾನ ಮಾಡಿದರೆ ಮನೆಯಲ್ಲಿ ಶಾಂತಿ, ಸಮಾಧಾನ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಏಕೆಂದರೆ ಕಲ್ಲುಪ್ಪು ಪ್ರೀತಿ, ಸಾಮರಸ್ಯ ಹಾಗೂ ಸಮೃದ್ಧಿಗೆ ಸಂಬಂಧಿಸಿದ ಗ್ರಹವಾದ ಶುಕ್ರನಿಗೆ ಸಂಬಂಧಿಸಿದ್ದು. ಸಮುದ್ರದಲ್ಲಿ ದೊರೆಯುವ ಕಲ್ಲುಪ್ಪು ಸಮುದ್ರದಿಂದ ಉದ್ಭವಿಸಿದ ಮಹಾಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಹಾಗಾಗಿಯೇ ಈ ದಿನ ಕಲ್ಲುಪ್ಪನ್ನು ಖರೀದಿ ಮಾಡುವುದರಿಂದಲೂ ಸಹ ಸಂಪತ್ತು ವೃದ್ಧಿಯಾಗುತ್ತದೆ.
ಬೆಲ್ಲದಾನ. ಅಕ್ಷಯ ತೃತೀಯದ ದಿನ ಬೆಲ್ಲದಾನವನ್ನು ಮಾಡಿದರೆ ಬಹಳ ಶುಭಕರ. ಬೆಲ್ಲದಾನ ಮಾಡಿದರೆ ವ್ಯಕ್ತಿಯ ಅದೃಷ್ಟ ಬಲಗೊಳ್ಳುತ್ತದೆ. ಬೆಲ್ಲದಲ್ಲಿ ಬ್ರಹ್ಮದೇವ, ಮಹಾಲಕ್ಷ್ಮಿ ಹಾಗೂ ಮಹಾಗಣಪತಿ ದೇವರ ಸಾನ್ನಿಧ್ಯವಿರುತ್ತದೆ. ಬೆಲ್ಲದಾನ ಮಾಡುವುದರಿಂದ ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೆದುಕೊಳ್ಳಲು ಸುಲಭವಾಗುತ್ತದೆ. ಅರಿಶಿಣ ಕುಂಕುಮ ದಾನ. ಅಕ್ಷಯ ತೃತೀಯದಂದು ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿಣ ಕುಂಕುಮ ಅವುಗಳನ್ನು ತಾಂಬೂಲದ ಸಮೇತ ನೀಡಬೇಕು. ಹೀಗೆ ಮಾಡುವುದರಿಂದ ಸೌಭಾಗ್ಯ ವೃದ್ಧಿಯಾಗುತ್ತದೆ. ಅಕ್ಷಯ ತೃತೀಯದಂದು ಸುಮಂಗಲಿಯರಿಗೆ ಅರಿಶಿಣ ಕುಂಕುಮವನ್ನು ದಾನವನ್ನಾಗಿ ನೀಡಿದರೆ ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳೆಲ್ಲ ದೂರಾಗಿ ಗಂಡ ಹೆಂಡತಿಯರ ನಡುವೆ ಸಾಮರಸ್ಯ ವೃದ್ಧಿಯಾಗುತ್ತದೆ. ಆತ್ಮೀಯರೇ, ಅಕ್ಷಯ ತೃತೀಯದ ಸುದಿನದಂದು ಯಾವ ವಸ್ತುಗಳನ್ನು ದಾನವಾಗಿ ನೀಡಿದರೆ ಶುಭಕರ ಎಂಬ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.